ಕೊಡ ನೀನು. ನಡಿ ಇವಾಗ ನಡಿ. ಎಣಿಸ್ಕೋಬೇಕಿರು. ಒಂದು ನಿಮಿಷ ಬಂದೇ ಇರ್ಚಿನ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಏನೋ ಮಾಡ್ತಾ ಇದ್ಯಾ? ಅಲ್ಲಿ ಶಾಸ್ತ್ರ ನಡೀತಾ ಇದೆ. ಯಾಕೋ ಡಲ್ ಆಗಿದೆ? ಏನೋ ಟೆನ್ಷನ್ನು? ಲೇ, ನಡೀತಾ ಇರೋದು ಮಲ್ಲಿ ಮದುವೆ ಕಣ. ನಗನಗ್ತಾ ನಿಂತ್ಕೊಂಡು ನೀವು ನಡೆಸ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಈ ಥರ ಡಲ್ ಆಗಿದ್ರೆ ಏನೋ ಅದು ಅರ್ಥ ಅಲ್ಲ ಕಣ. ಅವಳ ಮದುವೆ ಆಗಬೇಕು, ಲೈಫ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟು ಕನಸ್ಕೊಂಡವ್ರು ನೀವೇ ಆ ಜಾಗದಲ್ಲಿಲ್ಲ ಅಂದ್ರೆ ಏನೋ ಏನಿದ್ರೆ ನನಗೆ ಹೇಳೋ, ನಾನು ನೋಡ್ಕೋತೀನಿ ಮೈ ಹೂನಾ. ಲೇ, ನಿನ್ನ ಬಾಡಿ ಇಲ್ಲಿದೆ ಅಷ್ಟೇ, ಮೈಂಡ್ ಬೇರೆ ಎಲ್ಲೋ ಇದೆ. ಏನು ನಿನ್ನ ಪ್ರಾಬ್ಲಮ್ಮು? ಅಲ್ಲ ಕಣ, ಅತಿಯಲ್ಲಿ ಅವ್ರನ್ನೇ ಹುಡುಕ್ತಾ ಇದೀನಿ ಕಣ, ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಫೋನ್ ಮಾಡ್ತಾ ಇದ್ದೆ, ಲೈನ್ ಸಿಗ್ತಾ ಇಲ್ಲ. ಲೈನ್ ಸಿಗ್ತಾ ಇಲ್ಲ. ಟ್ರೈ ಮಾಡ್ತಾ ಇರಬೇಕು, ಅನ್ನೋ ಸತಿ ಕನೆಕ್ಟ್ ಆಗಲ್ಲ. ಟ್ರೈ ಮಾಡಪ್ಪ. ಕಣ ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲೋ ಹೋದ್ರಿ ಇವರು? ರಿಂಗ್ ಆಗ್ತಿದೆ ನೋಡು. ಹಲೋ ಹಲೋ, ಅದಕ್ಕೆ ಎಲ್ಲಿದ್ದೀರಾ? ಆನಂದ್ ಅವ್ರೆ, ಬರ್ತಿದ್ದೀನಿ. ಹಾಂ, ಓಕೆ ಏನಂತ ಬರ್ತಾ ಇದ್ದಾರಂತ. ಸುಮ್ಮನೆ ಟೆನ್ಷನ್ ಮಾಡ್ಕೋತಿಯಪ್ಪ ನೀನು, ಗೊತ್ತಾಯ್ತು ಬಿಡು. ಅದಕ್ಕೆ ಪಕ್ಕದಲ್ಲಿ ಇಲ್ಲ ಅಂದರೆ ಒದ್ದಾಡೋಗ್ಬಿಡ್ತೀಯ ನೀನು. ಡೇ ಪ್ಲೀಸ್ ಹೇಳೋದು ಏನು ಹೇಳು. ನನ್ನ ಹತ್ರ ಮುಚ್ಚು ಮರ ನಿಂದು. ನಾವು ಹೇಳಿದ್ನಲ್ಲ, ಅವ್ರು ಕಾಣಿಸ್ತಾ ಇಲ್ಲ, ಅದಕ್ಕೆ ನನಗೆ ಟೆನ್ಷನ್ ಆಗಿದೆ ಅಷ್ಟೇ. ಇಲ್ಲ, ಬೇರೆ ಏನೋ ಇದೆ, ಪ್ಲೀಸ್ ಹೇಳು. ಅಪ್ಪ ಏನು ಇಲ್ಲ ಕಣ, ಅರ್ಥ ಮಾಡ್ಕೊಳ್ಳೋ. ಸರಿ ನಡಿ, ಅದಕ್ಕೆ ಬರ್ತಾರೆ, ಬಾ ಬೇಗ ಬಾ. ಎತ್ತೋ ಕಾಲ್ ಪಿಕ್ ಮಾಡೋ. ಏನು ಮಾಡಿ ಸಾಯ್ತದೆ ನೀನು? ಫೋನೇ ತೆಗಿತಾ ಇಲ್ಲ. ಏನಾಯ್ತು ಜೈ? ಆ ಸುನಿ ಫೋನ್ ರಿಸೀವ್ ಮಾಡ್ತಿಲ್ವಾ? ಹಾಗಾದ್ರೆ ನಿಜವಾಗ್ಲೂ ಈ ಮದ್ವೆ ನಿಲ್ಲುತ್ತಾ? ಮದುವೆ ಟೆನಿಕಾಸ್ ನಿಲ್ಲೇಬೇಕು. ಅವನೇ ಎದ್ದು ಬಂದು ಮದುವೆ ನಿಲ್ಸಿದ್ರೆ ಸರಿ, ಇಲ್ವಾ ಅವನ ಹೆಣ ಬೀಳ್ಸಾದ್ರೂ ಮದುವೆ ನಿಲ್ಲಿಸ್ತೀನಿ. ಒಂದು ನಿಮಿಷ ಇರೋ, ಸಾರ್ ಫೋನ್ ಮಾಡ್ತಾ. ಬಾಸ್. ಅವ್ನು ನನ್ನ ಕಾಲಕ್ಕೆ ಸಿಗ್ತಾ ಇಲ್ಲ. ನೀವೇ ಚೌಲ್ಟ್ರಿ ಹತ್ರ ಹೋಗಿ ಅಲ್ಲಿ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡಿ. ಸರಿ ಬಾಸ್, ಈಗಲೇ ಹೊರಡ್ತೀವಿ. ಏನಂತ? ಬಾಸ್ ಇಬ್ಬರನ್ನ ಚೌಟ್ರಿ ಹತ್ರ ಓಡಕ್ಕೆ ಹೇಳ್ತಾರೋ. ಸರಿ, ನೀವಿಬ್ರು ಹೊಡ್ರಿ. ಸರಿ ಬರ. ಚೌಲ್ಟ್ರಿ ಹತ್ರ ಇವ್ರನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾನೆ ಅವನು. ಅಯ್ಯೋ ದೇವ್ರೆ, ಏನಾಗ್ತಿದೆ ಅಲ್ಲಿ? ಜನ ಮದುವೆ ಮನೆಗೆ ಏನಕ್ಕೆ ಬರ್ತಾರೆ? ಸಂಭ್ರಮ ಪಡೋಕ್ಕೆ, ಸೆಲೆಬ್ರೇಟ್ ಮಾಡೋಕ್ಕೆ, ಖುಷಿ ಪಡೋದಕ್ಕೆ. ಬಟ್ ಇವತ್ತು ಆ ಮದುವೆಯಲ್ಲಿ ಸಂತೋಷ ಅನ್ನೋದೊಂದು ಬಿಟ್ಟು ಬೇರೆಲ್ಲ ನಡೆಯುತ್ತೆ. ಸೆಲೆಬ್ರೇಷನ್ನು ಸಾಯುತ್ತೆ. ಇವತ್ತಿನ ಈ ಕತೆ ಅಂತೂ ಮದುವೆಲಿ ಖಂಡಿತ ಮುಗಿಯಲ್ಲ. ಒಂದು ದುಃಖದಲ್ಲಿ ಮುಗಿಯುತ್ತೆ ಅಥವಾ ರಕ್ತದಲ್ಲಿ ಮುಗಿಯುತ್ತೆ. ಎಲ್ಲಿ ಹೋಗ್ಬಿಟ್ಟಿದ್ರಿ ಅಳಿ? ಅಂದ್ರೆ ಹುಡುಗನ್ ಒಳಗ್ ಕರ್ಕೊಂಡು ಹೋಗ್ಬೇಕಲ್ವಾ? ಪಾಪ ಅವನ್ ಇಲ್ಲೇ ಕಾಯ್ತಾ ಇದ್ದಾನೆ. ಇಲ್ಲಿಗೆ ಭೂಮಿಕಾ ಬಂದಿದ್ದು. ಭೂಮಿಕಾ ಎಲ್ಲೋಗಿದ್ರಿ ನೀವು? ನಾ ಚೌಟ್ರಿಲೆಲ್ಲ ಹುಡುಕ್ದೆ.
ಒಂದು ನಿಮಿಷ ಬನ್ನಿ, ಒಂದು ನಿಮಿಷ, ಒಂದು ನಿಮಿಷ. ಗೌತಮರೇ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ? ನಾನು ಸುನಿ ಜೊತೆ ಮಾತಾಡಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು. ಅವನು ಒಳ್ಳೆಯವನಲ್ಲ, ನಾವು ಅನ್ಕೊಂಡಾಗಲ್ಲ ಅವನು. ಅವನು ಮಲ್ಲಿನ ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ, ನಾಟಕ ಮಾಡ್ತಿದ್ದಾನೆ. ಅವ್ಳ ಜೀವನನ ಹಾಳು ಮಾಡಕ್ಕೆ ಅಂತ ಬಂದಿದ್ದಾನೆ. ಜಯದೇವ್ ಅವರು ಅವನನ್ನು ಕಳಿಸಿದ್ದಾರೆ. ಅವನು ಮದುವೆ ಮಂಟಪದವರೆಗೂ ಬಂದು ನಾಟಕ ಮಾಡ್ತಾನೆ, ಆಮೇಲೆ ಬಿಟ್ಟು ಹೋಗ್ತಾನೆ. ಮಲ್ಲಿಗೆ ಅವಮಾನ ಆಗುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು. ಬನ್ನಿ. ಯಾಕೆ ಹಾಗೆ ನಿಂತಿದ್ದೀರಾ? ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಭೂಮಿಕಾ, ಈಗ ನೀವು ಹೇಳಿದ್ರಲ್ಲ ಸತ್ಯ, ಅದು ನಂಗೆ ಮುಂಚೆನೇ ಗೊತ್ತಿತ್ತು. ಅಲ್ಲ, ಈ ಗಂಡ ಹೆಂಡತಿ ಇಬ್ರು ಎಲ್ಲಿ ಹೊರಟೋದ್ರು? ನಮ್ಮನ್ನೆಲ್ಲ ಈಗ ನಿಲ್ಸ್ಬಿಟ್ಟು. ಅಲ್ಲ, ಈ ಗಂಡಿಗೂ ಮರ್ಯಾದೆ ಇಲ್ಲ, ಗಂಡಿನ ತಂದೆಗೂ ಮರ್ಯಾದೆ ಇಲ್ಲ. ಹಿಂಗ್ ಹೋಗ್ಬಿಟ್ರೆ ಹೆಂಗೆ? ಯಾರು ನಮ್ಮನ್ನ ಒಳಗೆ ಕರ್ಕೊಂಡು ಹೋಗೋದು? ಏನ್ ಹಿಂಗ್ ಅಂದ್ಬಿಟ್ರಿ? ನಾವೆಲ್ಲ ಇಲ್ವೇ ಇಲ್ಲಿ. ಆಯ್ತು, ಅರ್ಜೆಂಟ್ ಕಾಲ್ ಇದೆ, ಒಂದು ನಿಮಿಷ ಬರ್ತೀನಿ. ಮಾತಾಡ್ಕೊಂಡ್ ಹೋಗ್ ನೀನು. ಇವನು ಅತ್ತೆ ಮಾವ ಹಂಗೆ, ಅಳಿ ಮಯ್ಯ ಹಿಂಗೆ. ತಿಗ್ಯೋ ಪೈಲ್ವಾನ್. ಹೇಳಿ ಬಾಸ್. ಏಯ್, ಎಲ್ಲೋ ಇದ್ಯಾ? ಎಷ್ಟರ ಫೋನ್ ಮಾಡೋದು? ಏನ್ ಮಾಡ್ತಾ ಇದ್ಯಾ? ಬಾಸ್, ಕಾಶಿ ಯಾತ್ರೆ ಎಲ್ಲ ಮುಗೀತು, ಪಕ್ಕಕ್ಕೆ ಬಂದು ಮಾತಾಡ್ತಾ ಇದ್ದೀನಿ. ಗುಡ್ ಗುಡ್. ನೋಡು, ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಇಲ್ಲಿಗೆ ಭೂಮಿಕಾ ಬಂದಿದ್ಲು, ಅವಳಿಗೆ ಎಲ್ಲ ವಿಷಯ ಲೀಕ್ ಆಗಿದೆ, ನಮ್ಮ ಬಂಡವಾಳ ಬಯಲಾಗಿದೆ, ಪೊಲೀಸು ಅದು ಇದು ಅಂತ ಇದ್ಲು. ಸೊ ನೀನೀಗ ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಡಬೇಕು. ಆ್ಯಂಡ್ ಒಂದು ಇಂಪಾರ್ಟೆಂಟ್ ವಿಷಯ, ಅಲ್ಲಿಂದ ಹೊರಡೋಕ್ಕೂ ಮುಂಚೆ ಆ ಮಲ್ಲಿ ಮುಖಕ್ಕೆ ಸರಿಯಾಗಿ ಮಸಿ ಬಳಿಬೇಕು. ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ಮದುವೆ ಆಗಲ್ಲ ಅಂತ ಅವಳು ಮಾನ ಮರ್ಯಾದೆ ಎಲ್ಲದನ್ನು ಹಾರ ಜಾಕಿ ಆಮೇಲೆ ಅಲ್ಲಿಂದ ಹೊರಡಬೇಕು. ಬೇಗ. ಸರಿ ಬಾಸ್. ಏನಪ್ಪ ಮಾಡೋದೀಗ? ಒಂದು ಕಡೆ ಬಾಸು, ಇನ್ನೊಂದು ಕಡೆ ಈ ಮನೆ ಗೌರವ. ಈ ಮದುವೆ ನಿಲ್ಲಿಸಿದ್ರೆ ಒಬ್ರು ಲೈಫ್ ಹಾಳಾಗತ್ತೆ, ನಿಲ್ಲಿಸ್ದೇ ಇದ್ರೆ ನನ್ನ ಲೈಫಿಗೆ ತೊಂದರೆ ಆಗುತ್ತೆ. ದೇವ್ರೆ, ಏನು ಮಾಡಲಿ ಈಗ? ಯಾವ್ದು ಸರಿ ಯಾವ್ದು ತಪ್ಪು ಒಂದು ಗೊತ್ತಾಗ್ತಾ ಇಲ್ಲ.